ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಕಾಂಗ್ರೆಸ್ನ ಎನ್ಎಸ್ಯುಐ ಸಂಘಟನೆ ಮುತ್ತಿಗೆ ಹಾಕಿದ್ದು, ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಉಗ್ರವಾಗಿ ಖಂಡಿಸುತ್ತದೆ ಎಂದು ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ತಿಳಿಸಿದರು. ವಿಷಯ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ದಬ್ಬಾಳಿಕೆ ಮತ್ತು ಅರಾಜಕತೆಯ ಆಡಳಿತ ನಡೆಸುತ್ತಿದೆ. ಸಂಸದರ ಮನೆಯ ಸುತ್ತಲೂ ನಿವೇಶನಗಳಿದೆ. ಜೊತೆಗೆ ಸಂಸದರ ಮನೆಯವರು ಇದ್ದ ಸಂದರ್ಭದಲ್ಲಿಯೇ ಮುತ್ತಿಗೆ ಹಾಕಿರುವುದು ಸರಿಯಲ್ಲ ಎಂದರು. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ. ಹೊರಗಡೆ ಗಡುವು ಕೊಟ್ಟದಕ್ಕೆ ಉತ್ತರ ಕೊಡುವಂಥದ್ದು, ಹೊರಗಡೆ ಆಗಿರುವಂಥ ಯಾವುದೇ ಚರ್ಚೆಗೆ ಉತ್ತರ ಕೊಡುವಂಥ ಸ್ಥಿತಿ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಆದರೆ ಎಲ್ಲವನ್ನು ಗಮನಿಸ್ತಾರೆ, ಎಲ್ಲವನ್ನು ಯಾವ ರೀತಿ ಸರಿ ಮಾಡಬೇಕು, ಬೇಕಾ ಬೇಡವಾ ಎಲ್ಲವನ್ನು ರಾಜ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಸೊ ಆಗಿರುವಾಗ ನೀವು ಜಿಲ್ಲಾಧ್ಯಕ್ಷರಾಗಿ ನೀವು ಇದರ ಬಗ್ಗೆ ಪ್ರತ್ಯೇಕ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಸ್ಟೇಟ್ ಕಮಿಟಿಗೆ ಅಥವಾ ಸೆಕ್ರೆಟರಿಗೆ ತಿಳಿಸ್ತೀರಾ? ನನ್ನದು ಏನಿದ್ರು ಒಪಿನಿಯನ್, ನಮ್ಮ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ಮತ್ತು ಮುಂದಿನ ಎಲ್ಲ ಚುನಾವಣೆಗಳನ್ನು ಗೆಲ್ಲುವುದಕ್ಕೆ ಏನೆಲ್ಲ ಮಾಡಬೇಕು, ಈ ಇಶ್ಯೂ ಸಮೇತ ಎಲ್ಲವನ್ನು BJPಗೆ ಏನು ಒಳ್ಳೆಯದಾಗ್ತದೆ ಅದನ್ನೆಲ್ಲ ಮಾಡುವಂಥ ಜವಾಬ್ದಾರಿ ನನ್ನದು. ಏನು BJPಗೆ ಪ್ರತಿಯೊಬ್ಬ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬನ ಅವಶ್ಯಕತೆ ಕೂಡ BJPಗೆ ಇದೆ. ಎಲ್ಲರನ್ನ ವಿಮರ್ಶೆ ಮಾಡಿ ಪಾರ್ಟಿಗೆ ತಗೊಳ್ಳುವಂಥದ್ದು, ಬಿಡುವಂಥದ್ದು ಅದರದ್ದೇ ಆದ ಒಂದು ವ್ಯವಸ್ಥೆ ಇದೆ. ಆ ಮುಖಾಂತರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ.